ಎಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ವಿಡಿಯೋ ಮೇಲ್ ಮರ್ಜಿಂಗ್ ಆಗಿದೆ. ಮೇಲ್ ಮರ್ಜಿನ ಡೆಫಿನೇಷನ್ ಏನೆಂದರೆ, ಇದು ಒಂದು ಮುಖ್ಯ ಡಾಕ್ಯುಮೆಂಟನ್ನು ಡೇಟಾ ಸೋರ್ಸ್ನೊಂದಿಗೆ ಲಿಂಕ್ ಮಾಡಿ ಅನೇಕ ಜನರಿಗೆ ಪತ್ರವನ್ನು ಕಳುಹಿಸುವ ಪ್ರಕ್ರಿಯೆ. ಇದಕ್ಕೆ ಬೇರೆ ಬೇರೆ ಅಡ್ರೆಸ್ ಕೊಟ್ಟು ಕಂಟೆಂಟ್ ತಯಾರು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಕೇವಲ ಒಂದೇ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡಿ. ಮೊದಲನೇದಾಗಿ ಮೇಲಿಂಗ್ಸ್ ಎಂದ ಟ್ಯಾಬಿಗೆ ಹೋಗಬೇಕು. ಅದರಲ್ಲಿ ಸ್ಟಾರ್ಟಿಂಗ್ ಮೇಲ್ ಮರ್ಜ್ ಎಂಬ ಟ್ಯಾಬನ್ನು ಓಪನ್ ಮಾಡಬೇಕು. ಅದರಲ್ಲಿ ಲೆಟರ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ದೆನ್ ಸೆಲೆಕ್ಟ್ ರಿಸಿಪಿಯೆಂಟ್ ಟ್ಯಾಬ್ ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ಟೈಪ್ ಎ ನ್ಯೂ ಲಿಸ್ಟ್ ಎಂಬ ಟ್ಯಾಬನ್ನು ಟ್ಯಾಪ್ ಮಾಡಬೇಕು. ಇದರಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಕಂಪನಿ ಅಡ್ರೆಸ್ ಇನ್ನಿತರ ಹಲವು ಫೀಲ್ಡ್ಗಳು ಕಾಣಲು ಸಾಧ್ಯವಾಗುತ್ತದೆ. ಆದರೆ ಇದರಲ್ಲಿ ಎಲ್ಲವೂ ಅವಶ್ಯಕತೆ ಇರುವುದಿಲ್ಲ. ಇದರಲ್ಲಿ ನಮಗೆ ಫಸ್ಟ್ ನೇಮ್ ಬೇಕು, ಲಾಸ್ಟ್ ನೇಮ್ ಬೇಕು, ಕಂಪನಿ ನೇಮ್ ಬೇಡ, ಡಿಲೀಟ್ ಮಾಡುವ. ಮತ್ತು ಸಿಟಿ ಬೇಕು, ಸ್ಟೇಟ್ ಬೇಕು, ಜಿಪ್ ಕೋಡ್ ಬೇಕು, ಕಂಟ್ರಿಯ ರಿಲಿಜನ್ ಬೇಡ, ಹೋಮ್ ಫೋನ್ ಬೇಡ, ವರ್ಕ್ ಫೋನ್ ಬೇಡ, ಇಮೇಲ್ ಬೇಡ. ಇದನ್ನು ನಾವು ಏನು ಮಾಡುವ, ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡುವ. ಈಗ ನಾವು ಓಕೆ ಬಟನ್ ಕೊಡಬೇಕು. ಬಾಕಿ ಇರುವ ಫೀಲ್ಡ್ನ ಕೆಳಭಾಗದಲ್ಲಿ, ಅಂದರೆ ಟೆಕ್ಸ್ಟ್ ಫೀಲ್ಡ್ನಲ್ಲಿ ಅವಶ್ಯಕತೆ ಇರುವ ಡಾಟಾವನ್ನು ಎಂಟ್ರಿ ಮಾಡಬೇಕು. ಅಡ್ರೆಸ್ಸನ್ನು ಆ್ಯಡ್ ಮಾಡಿಕೊಂಡು ಬರುವಾಗ ನ್ಯೂ ಎಂಟ್ರಿಯನ್ನು ಕೊಡಬೇಕು. ನನಗೆ ಇಲ್ಲಿ 3 ಎಂಟ್ರಿ ಸಾಕು. ಅದರಿಂದ ನಾವು ಇಲ್ಲಿ ಎಂಟ್ರಿಯನ್ನು ಡಿಲೀಟ್ ಮಾಡಬೇಕಾದ್ರೆ ಇಲ್ಲಿ ಡಿಲೀಟ್ ಎಂಟ್ರಿ ಅಂತ ಉಂಟು, ಅದನ್ನು ಟ್ಯಾಪ್ ಮಾಡಬೇಕು. ಇದನ್ನು ಬರೆದ ನಂತರ ಓಕೆ ಬಟನನ್ನು ಪ್ರೆಸ್ ಮಾಡಬೇಕು. ಇದನ್ನು ಸೇವ್ ಮಾಡಲು ಕೇಳುತ್ತದೆ. ಅದಕ್ಕೆ ನಾನು ಇದರಲ್ಲಿ ಡಾಟಾ ಅಡ್ರೆಸ್ ಅಂತ ಹೇಳಿ ಟೈಪ್ ಮಾಡ್ತೇನೆ. ಫಸ್ಟ್ ನೇಮ್ ಇನ್ಸರ್ಟ್ ಮಾಡುವ, ಎರಡನೇದಾಗಿ ಲಾಸ್ಟ್ ನೇಮು, ಮೂರನೇದಾಗಿ ಅಡ್ರೆಸ್ ಲೈನ್, ಅಡ್ರೆಸ್ ಲೈನ್, ಮತ್ತು ಸಿಟಿ, ಅದರ ಕೆಳಗೆ ಸ್ಟೇಟ್, ಅದರ ಕೆಳಗೆ ಜಿಪ್. ಇಷ್ಟು ಫೀಲ್ಡ್ಗಳನ್ನು ನಮಗೆ ಇನ್ಸರ್ಟ್ ಮಾಡಿ ಆಯಿತು. ಇನ್ನು ಅದನ್ನು ಫಿನಿಶ್ ಆ್ಯಂಡ್ ಮರ್ಜಿಗೆ ಹೋಗಬೇಕು. ಅದರಲ್ಲಿ ಎಡಿಟ್ ಇಂಡಿವಿಜುವಲ್ ಡಾಕ್ಯುಮೆಂಟನ್ನು ಕ್ಲಿಕ್ ಮಾಡಬೇಕು. ಅದಕ್ಕೆ ಈಗ ನೋಡಿ, ನಾವು ಕೊಟ್ಟದ ಅಡ್ರೆಸ್ಸಿಗೆ ಬಂದಿದೆ. ಇಷ್ಟು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ.